ಒಂದು ನಿಮಿಷ ಅದು ಯಾವುದು ಶಾರ್ಟ್ ಮೂವಿ ಎಲ್ಲ ಜಸ್ಟ್ ವಿಡಿಯೋ ಕ್ಲಿಪ್ ಮಾಡಿರೋದು ಅಷ್ಟೇ. ಇವಾಗ ನಮಗೆ 1 day or 2 days ರಜೆ ಇದ್ರೆ ಏನ್ ಮಾಡ್ತೀವಿ, ಸೊ ಇದೇ ಮಾಡ್ತೀವಿ. ಮಾಡ್ತೀರಾ, ಯಾಕೆ ಡೇ ವೇಸ್ಟ್ ಮಾಡ್ತೀರಾ? ನಾನು ಈ ಹೋಗಿರೋ ಜಾಗಕ್ಕೆ ನೀವು ವಿಸಿಟ್ ಕೊಡಿ, 1 day ಪೀಸ್ ಆಗಿ ಹೋಗಿ ಬರ್ಬೋದು. ಸೊ ಅದು ಯಾವ ವಿಡಿಯೋ, ಸ್ಟೇ ಟ್ಯೂನ್, ಕೊನೆವರೆಗೂ ನೋಡಿ. ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಮಸ್ಕಾರ ಕರ್ನಾಡು, ಎಲ್ಲರೂ ಹೇಗಿದ್ದೀರಾ? ಸೊ ಏನು ವಿಷಯ ಅಂತಂದ್ರೆ, ನಿನ್ನೆ ನೈಟ್ ನನ್ನ ಫ್ರೆಂಡ್ ಕಾಲ್ ಮಾಡಿ, ಮಗ ಎಲ್ಲಿಗಾರು ಹೋಗೋಣ ಅಂತ ಅಂದ್ಬಿಟ್ಟು ಮತ್ತೆ ಕಾಲ್ ಮಾಡಿ ನೈಟೇ, ಮಗ ಎಲ್ಲಿಗೆ ಹೋಗೋದು ಬೇಡ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಮತ್ತೆ ಇವಾಗ ಬೆಳಿಗ್ಗೆ ಕಾಲ್ ಮಾಡಿ, ಮಗ ರೆಡಿ ಆಗೋ ಬರ್ತಾ ಇದ್ದೀನಿ, ಪಕ್ಕ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನೋಡಿ ಹಿಂಗೆ. few minutes later. ಸೊ ಮಹಾನ್ ಭಾವ ಫ್ರೆಂಡು ಇವನೇ ಸರ್, ನಿಮ್ಮ ಜನ್ಮಸ್ಥಳಕ್ಕೆ ನಮಸ್ಕಾರ ಸರ್, ಪರವಾಗಿಲ್ಲ. ಸೊ ನೋಡಿ, ಅಂಥ ಫ್ರೆಂಡ್ಸ್ ನಿಮ್ಮ ಗ್ರೂಪಲ್ಲಿದ್ದರೆ ಕಾಮೆಂಟ್ ಮಾಡಿ. ಸೊ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ವಿಡಿಯೋ ಪೂರ್ತಿ ನೋಡಿ, ಮಸ್ತಾಗಿರುತ್ತೆ. ಲೆಟ್ಸ್ ಗೋ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ. ವ್ಯೂ ಮಾತ್ರ ಸೂಪರ್ ಅಲ್ಟಿಮೇಟ್ ಆಗಿದೆ. ಏನಂತಂದರೆ ಹತ್ರಕ್ಕೆ ಬಿಡಲ್ಲ ಅಂತೆ, ಏನಕ್ಕೆ ಹತ್ರ ಬಿಡಲ್ವೋ ಗೊತ್ತಿಲ್ಲ, ನೋಡೋಣ. ಆದಷ್ಟು ಟ್ರೈ ಮಾಡ್ತೀವಿ ಹತ್ರಕ್ಕೆ ಹೋಗೋಕ್ಕೆ. ಬಟ್ ಒಳ್ಳೆ ವ್ಯೂ ನೋಡಿ ಇವಾಗ, ಮಸ್ತ್. ಅಬ್ಬಾ ನೋಡುಗುರು, ಸ್ವರ್ಗ. ಇದ್ರ ಮುಂದೆ ಯಾವುದು ಇಲ್ಲ ಗುರು. ಎಷ್ಟು ಚಂದ ಅಲ್ಲ ನೋಡಿದ್ರು. ಈ ತರ ಕಂಬಿಗಳು ಮತ್ತೆ ಈ ತರ ವೈರ್ಗಳು, ಇದನ್ನ ನೋಡಕ್ಕ ಬಂದಿದೀವಿ ನಾವು. ಫಾಲ್ಸ್ ಗುರು, ಹತ್ರ ಬಿಟ್ರೆ ತಾನೇ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು ನಾವು. ಈ ಕಂಬಿಗಳನ್ನ ಇಟ್ಕೊಂಡು ನಾವೇನು ನೆಕ್ಕೋದಾಗಿ ಅಲ್ಲಿ ಬಿಟ್ಟರೆ ಹೋಗ್ಲಿ, ಅಲ್ಲಿ ದುಡ್ಡು ಕಲೆಕ್ಟ್ ಮಾಡೋಕ್ಕೆ 10-20 ಜನ ನಿಲ್ಲಿಸ್ತೀರಾ. ಅದನ್ನೇ ಒಂದಿಬ್ಬರು ನಿಲ್ಲಿಸಿ ಕ್ಲೀನ್ ಮೇಂಟೆನ್ಸ್ ಮಾಡೋಕ್ಕೋ ಇಲ್ಲ ನೀಟ್ನೆಸ್ ಮಾಡೋಕ್ಕೋ ಯಾರೊಬ್ಬರು ನಿಲ್ಲಿಸಿ ಹತ್ರಕ್ಕೆ ಬಿಟ್ಟರೆ ಏನಾಗುತ್ತೆ ಇವ್ರುಗಳಿಗೆ? ಕಂಬಿ ನೋಡ್ಕೊಂಡು ಬರ್ಬೇಕಷ್ಟೇ. ಇಲ್ಲಾಂದರೆ ಅದೇ ಇಷ್ಟು ಇಲ್ಲಿಂದ ಅಲ್ಲಿಗೆ ಒಂದು 5 ಕಿಲೋಮೀಟರ್ ಇದೆ ಫಾಲ್ಸ್, ನೋಡ್ಕೊಂಡು ಹೋಗ್ಬೇಕು ಗುರು. ಒಂದು 200-300 ಕಿಲೋಮೀಟ್ರಿಂದ ಇಲ್ಲಿಗೆ ಬಂದಿರ್ತಾರೆ. ಇಲ್ಲಿ ನೋಡಿ, ಹಿಂಗೆ ಕಂಬಿ ಹಾಕಿದಾರಲ್ಲ, ಈ ಕಂಬಿಯಿಂದ ನಿಂತ್ಕೊಂಡು ನೋಡ್ಬೇಕಂತೆ. ಅದೇನು ರೂಲ್ಸ್ ಗುರು ಇವೆಲ್ಲ? ಹತ್ರ ಬಿಡ್ತೀರ, ಎಲ್ಲ ನೇಚರ್ ಫೀಲ್ ಮಾಡೋಕೆ ಬಂದಿರ್ತಾರೆ. ನೋಡಿದ್ರೆ ಇವ್ರುಗಳು ಕಂಬಿ ಅಡ್ಡ ಹಾಕಿ ಈ ಥರ ಎಲ್ಲ ಅಡ್ಡ ಹಾಕಿ ಇದು ಮಾಡಿದ್ದಾರೆ. ನೋಡಿ, ಇಲ್ಲಿಂದ ನಿಂತ್ಕೊಂಡು ನೋಡಬೇಕು. ಒಂದು 10 ಕಿಲೋಮೀಟ್ರ್ ಇದೆಯೇನೋ ಇಲ್ಲಿಂದ ಫಾಲ್ಸ್ ಹತ್ರ ಹೋಗೋಕ್ಕೆ. ಎಲ್ಲ ಈ ಥರ ಫಾರೆಸ್ಟ್ ಆಫೀಸರ್ ತೊಗೊಂಬಿಟ್ರೆ ನಾವು ಅಷ್ಟೇ ಬರಬೇಕು, ನೋಡಬೇಕು, ಹೋಗ್ತಾ ಇರಬೇಕು ಅಷ್ಟೇ. ಬಂದು ಎಕ್ಸ್ಪ್ಲೋರ್ ಮಾಡೋ, ಅಲ್ಲಿ ಅಮೌಂಟ್ ಕಲೆಕ್ಟ್ ಮಾಡೋಕ್ಕೆ ಎಷ್ಟೋ ಜನನ ನಿಂತಿರ್ತಾರೆ. ಅಲ್ಲೇ ಒಂದಿಬ್ಬರು ಜನನ ಅಲ್ಲಿ ಬಿಟ್ಟು ನೋಡ್ಕೊಳಕ್ಕೆ ನಿಂತ್ಕೊಂಡ್ರೆ ಎಷ್ಟೋ ಜನ ರೂಲ್ಸ್ ಫಾಲೋ ಮಾಡ್ಕೊಂಡಾದ್ರೂ ನೋಡ್ಕೊಂಡ್ರು ಬರ್ತಾರೆ. ಈ ಥರ ಸುಮ್ಮನೆ ನೋಡ್ಕೊಂಡೋಗಿ ಹಿಂಗೆ ಬಂದುಬಿಟ್ರೆ ಸುಮ್ಮನೆ ವಿಸಿಟ್ ಮಾಡೋದೇ ಕಮ್ಮಿ ಮಾಡಿಬಿಡ್ತಾರೆ ಇವರು. ನಿಜ ಹೇಳ್ಬೇಕಂದ್ರೆ, ಆ ದೂರಿಂದ ಬಂದು ಒಂದು ಒಳ್ಳೆ ವ್ಯೂ ನೋಡಿದ್ದಕ್ಕೆ ಬೇಜಾರೇನಿಲ್ಲ. ಬಟ್ ಬೇಜಾರಾಗುತ್ತೆ ಅಂತಂದರೆ ಏನಕ್ಕಂತಂದರೆ ಹತ್ರ ಬಿಡಲ್ಲ ಗುರು, ಅದೇ ಬೇಜಾರು. ಎಲ್ಲ ಕಡೆ ನಾನು ಒಂದು 3-4 ಜಾಗ ವಿಸಿಟ್ ಕೊಟ್ಟಿದ್ದೀನಿ, ಎಲ್ಲನೂ ಇದೇ ಥರ ಫಾರೆಸ್ಟ್ ಆಫೀಸರ್ ತೊಗೊಂಡಿದ್ದಾರೆ, ಅಲೋ ಇಲ್ಲ, ದೂರದಿಂದ ನೋಡಿ ಹೋಗಿ ಅಷ್ಟೇ. ಸೊ ನಿಮಗೆ ಫಾಲ್ಸಲ್ಲಿಂತೂ ಒಳಗೆ ನೋಡೋಕ್ಕಂತೂ ಬಿಡಲ್ಲ, ದೂರದಿಂದ ನೋಡಿ ಬೇಜಾರಾಗುತ್ತೆ. ಆ ಬೇಜಾರು ಹೋಗಿಸ್ಕೊಳಕ್ಕೆ ಇಲ್ಲಿ ಒಂಚೂರು ಹಂಗೆ ಬಂದರೆ ಅಂದರೆ ಕೇಳ್ಕೊಂಬರ್ಬೇಕು. ಯಾರಿಗೂ ಅಷ್ಟು ಜನಕ್ಕೆ ಗೊತ್ತಿರಲ್ಲ ಇಲ್ಲಿ ಬೋಟಿಂಗ್ ಇದೆ ಹೆಂಗೆ ಅಂತ. ಸೊ ಕೇಳ್ಕೊಂಬಂದರೆ ಇಲ್ಲೇ ಹಳ್ಳಿ ಜನಗಳೆಲ್ಲ ಹೇಳ್ತಾರೆ ಇಲ್ಲೇ ಬೋಟಿಂಗ್ ಇದೆ ಹೆಂಗೆ ಅಂತ. ಸೊ ಬನ್ನಿ ಹೋಗೋಣ. ಫುಲ್ಲು ರೌಂಡ್ ಹೊಡಿಸ್ತೀರಾ? ಸ್ಲಿಪ್ಪರ್ ಬಿಡ್ಬೇಕಾ? ಇನ್ನಿಷ್ಟ ಮಗ, ನಾನ್ ಬಿಟ್ಟೆ. ಇಬ್ರು ಕೈ ಜೋಡಿಯಾಗಿ ಬರುತ್ತೆ, ಏನ್ ತಲೆ ಕೆಡಿಸ್ಕೊಂಡು ವಿಡಿಯೋ ಮಾಡು ಮಗ ನಂದ. ಒಂದೊಳ್ಳೆ ಸಾಂಗ್ ಹಾಕ್ಬಿಟ್ಟು
ಹೆಂಗಿದೆ ಸರ್ ಫಾಲ್ಸು ತೊಟ್ಟಿ ಎಲ್ಲ? ಫಾಲ್ಸ್ ಚೆನ್ನಾಗಿರ್ಲಿಲ್ಲ ಮಗ. ಫಸ್ಟ್ ಬೇಜಾರಾಗಿದೆ, ಡಿಸಪಾಯಿಂಟೆಡ್ ಫಾಲ್ಸು. ನಂಗೆ ಸೀರಿಯಸ್ ಆಗಿ ಸಖತ್ ಬೇಜಾರಾಯ್ತು. ಫಾಲ್ಸ್ ಡಿಸಪಾಯಿಂಟೆಡ್ ಫಾಲ್ಸ್. ಕೆಳಗಡೆ ಹೋಗಕ್ ಬಿಡ್ಲಿಲ್ಲ. ಹಾಂ ಒಂಚೂರು ಮುಂದೆ ಹೋದ್ಮೇಲೆ ಮಾಡಿ ಹಾಯ್ ಬ್ರೋ. ಬಾಯಲ್ಲಿ ಹೇಳಿ ಕೇಸರಿ. ನಿಮ್ಮ ಸ್ಮೈಲ್ ತುಂಬಾ ಕ್ಯೂಟ್ ಆಗಿದೆ. ಬ್ಯಾಕ್ಗ್ರೌಂಡ್ ವಿಡಿಯೋ ಮಾಡಪ್ಪ. ಹೇಳೋಣ ಸಾಂಗು. ಬೆಟ್ಟ ನೆಲದ ಮೇಲೆ ದೋಣಿ ಸಾಗಲಿ. ನೆಲವ ಬಿಟ್ಟು ನೀರ ಮೇಲೆ. ಹೇಳಿ ಸರ್. ನಂಗೂ ಬರ್ತಾ ಇಲ್ಲ, ಮರ್ತೋದೆ ಗುರು. ನನ್ನ ಬಿಟ್ಟು ನಿನ್ನ ನಿನ್ನ ಬೆಟ್ಟು ನನ್ನ ಜೀವನ ಸಾಗದು. ಅಷ್ಟೇ ಅಷ್ಟೇ. ಅದು ಬಿಟ್ಟರೆ ಇನ್ನೊಂದು ಕೆಲಸ ಮಾಡಿ, ಕಾವೇರಮ್ಮ ಕಾಡಮ್ಮ ಯಾತಿ ತೀರವ ಸೇರಿಸು. ಫಾಲ್ಸಿಗೆ ಹೋಲ್ಸ್ಕೊಂಡ್ರೆ ಇದೇ ಬೆಟರ್. ಅಯ್ಯೋ ಇಲ್ಲಾದ್ರೂ ನೆಮ್ಮದಿ ಐತೆ ಆ ಫಾಲ್ಸಿಗೆ. ಸೀರಿಯಸ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಹೋದಾಗ ಮೊನ್ನೆ ಜಲಪಾತೋತ್ಸವ ಆಯಿತು. ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲ ಬಂದಿದ್ರು ಇಲ್ಲಿಗ ಅಲ್ಲಿ ಬಂದು ಫಂಕ್ಷನ್ ಆಯ್ತು, ಜಲಪಾತೋತ್ಸವ ಮಾಡಿ 2 ದಿನ. ಅವಾಗ ಹೇಳಿದ್ದಾರೆ ಕೆಳಗಡೆ ಬಿಡಿಸ್ತೀವಿ ಅಂತ. ಬಟ್ ಅಲ್ಲಿ ಸೇಫ್ಟಿ ಗಾರ್ಡ್ ಮೇನು ನಮ್ಮ ಬೋಡಿ. ಸರ್ ನೋಡಿ, ಅವರು ಅಲ್ಲಿ ತಂತಿ ಹಾಕೋರಲ್ಲ, ಅದು ಮುಂದಕ್ಕೆ ಹಾಕ್ಬೇಕು ತಾನೆ. ಇಲ್ಲಾಂದ್ರೆ ಯಾರನ್ನಾದ್ರೂ ದಾರನಾದ್ರೂ ಕಟ್ಟಿ ಒಂದ್ 4 ಜನ ಇಟ್ರೆ ದುಡ್ಡು 50 ರೂಪಾಯಿ ಜಾಸ್ತಿ ಮಾಡಿ ಸರ್, ಬೇಜಾರಿಲ್ಲ. 50 ರೂಪಾಯಿ ಕೊಟ್ಟೋಗೋಣ, 50 100 ಗೌರ್ಮೆಂಟ್ಗೆ ದುಡ್ಡು ಹೋಗುತ್ತೆ. ನಮ್ಮನ್ನ ಹೇಳಿದ್ ಕರೆಕ್ಟು. ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು, ನೆಲವ ಬಿಟ್ಟು ನೀರ ಮೇಲೆ ಬಂಡಿ ಹೋಗದು. ಸ್ವಲ್ಪ ಬಿಸಿಲನ್ನೋದು ಬಿಟ್ರೆ ವಿಡಿಯೋ ಮಾಡು ಮಸ್ತ್ opposite ಇದೆ ಮಾತ್ರ. ಬಿಸಿಲು ಕಮ್ಮಿ ಆದರೆ ಹಾಂ ಒಳ್ಳೆ ಇದಿರುತ್ತೆ. ವ್ಯೂ ಒಳ್ಳೆ ವ್ಯೂ ಇದೆ ಕಣ್ರಿ, ಇದು ನೋಡ್ರಿ. ಹೌದು, ಈ ಕಡೆ ಸ್ವರ್ಗನೇ ಐತೆ. ಮೀನ್ಗಿನೇನು ವಿಡಿಯೋ ಬಂದು ಇಲ್ಲಿ ಅಲ್ಲ, ಇಲ್ಲಿ ಇದೇ ನೀರು ತಾನೆ ಅಲ್ಲಿ ಬೆಟ್ಟದ ಮೇಲಿಂದ ಹರಿಯೋದು. ಯಾವುದು ಇದು ಹೊಗೆನಕಲ್ಲು ತಮಿಳ್ನಾಡಿಗೆಲ್ಲ ಹೋಗುತ್ತಾರೆ, ಇದೇ ನೀರು. ಕಾವೇರಿ ನೀರು. ಅದು ಬೆಂಗಳೂರಿಗೆ ಹೋಗುತ್ತೆ ಕುಡಿಯೋಕೆ ನೀರು. ಅದು ಸರಿ, ಅದಾ? ಅದು ಕೆಳಗಡೆ ಬೀಳೋದೆಲ್ಲ ತಮಿಳ್ನಾಡಿಗೆ ಹೋಗುತ್ತೆ. ಇದು ಹೈದ್ರಾಬಾದ್ ತಮಿಳ್ನಾಡಿಗೆ ಹೋಗೋದು ಇದರಿಂದಾನೇ ಹೋಗೋದಾ? ಇದು ಕೆಳಗಡೆ ಓವರ್ಫ್ಲೋ ಆಗ್ತಾರೆ ಅದೆಲ್ಲ. ಇದೇ ನೀರಿಗೆ ಜಗಳ ಏನೇ. ಹೌದಾ? ಇದೇ ಕಾವೇರಿ ನೀರಿಗೆ ಜಗಳ? ನೀರು ಕಾವೇರಿ ಹೋಗೋದು. ನೋಡಪ್ಪ, ತಮಿಳ್ನಾಡು ನೀರು ಇದೆ ಕುಡಿಯೋದು. ಸ್ವೀಟ್ ವಾಟ್ರು. ಕಾವೇರಿ ನಮ್ದು. ತಂಪಾಗಿದೆ ಮಾತ್ರ ಫಾಲ್ಸ್ಗಿಂತ ಇಲ್ಲೇ ಪೀಸ್. ಎಣ್ಣೆ ಬಿಡ್ತೀರಾ? ಬನ್ನಿ. ಬ್ಯಾಗ್ ತೊಳಿ. ಬ್ಯಾಗ್ ಕೊಡಪ್ಪ. ಅಲ್ಲೇ ಇವರು ಇಲ್ಲೇ ಟ್ರಿಪ್ ಹೊಡಿತಾ ಇರ್ತಾರೆ ಆಮೇಲೆ ನನ್ನ ಬ್ಯಾಗ್ ಜೊತೆ. ಬೋಟಿಂಗ್ ಮಾತ್ರ ಸೂಪರ್. ಹೇಳ್ಬೇಕಂತಂದ್ರೆ ನಿಮಗೆ ಫಾಲ್ಸ್ಗಿಂತ ಬೋಟಿಂಗೇ ಮಸ್ತಾಗಿರುತ್ತೆ. ಹೇಳ್ಬೇಕಂತಂದ್ರೆ ಫಾಲ್ಸ್ ಮಿಸ್ ಮಾಡ್ಕೊಂಡ್ರು ಬೋಟಿಂಗ್ ಮಿಸ್ ಮಾಡ್ಕೊಂಬಿಡಿ ಅಂತ ಹೇಳ್ತೀನಿ ಅಷ್ಟೇ. ಮೊಬೈಲ್ ಅಷ್ಟೇ.